ನಮಸ್ಕಾರ ಸ್ನೇಹಿತರೆ. ಉದ್ಯೋಗ ವಿಷಯ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಉದ್ಯೋಗ ಹುಡುಕುತ್ತಿರುವವರಿಗೆ ಸಿಹಿ ಸುದ್ದಿ ಬಂದಿದೆ. ಬೆಸ್ಕಾಂ ರಿಕ್ರೂಟ್ಮೆಂಟ್ 2026 ಅಧಿಕೃತವಾಗಿ ಪ್ರಕಟವಾಗಿದೆ ನೋಡಿ. ಬೆಸ್ಕಾಂ ಅಂದರೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಲಿಮಿಟೆಡ್. ಈ ನೇಮಕಾತಿಯಲ್ಲಿ ಒಟ್ಟು 520 ಅಪ್ರೆಂಟಿಸ್ಶಿಪ್ ಹುದ್ದೆಗಳಿವೆ. ಈ ಅಪ್ರೆಂಟಿಸ್ಶಿಪ್ ಅವಧಿ 1 ವರ್ಷವಾಗಿರುತ್ತದೆ. ಯಾರೆಲ್ಲ ನಮ್ಮ ಕರ್ನಾಟಕದಲ್ಲಿ ಉದ್ಯೋಗ ಹುಡುಕುತ್ತಿದ್ದೀರೋ ಇದು ಒಳ್ಳೆಯ ಅವಕಾಶವಾಗಿದೆ. ಈ ವಿಡಿಯೋದಲ್ಲಿ ಅರ್ಹತೆ ಏನು, ಯಾವ ವಿದ್ಯಾರ್ಹತೆ ಬೇಕು, ಸಂಬಳ ಎಷ್ಟು, ಆನ್ಲೈನ್ನಲ್ಲಿ ಹೇಗೆ ಅರ್ಜಿ ಹಾಕಬೇಕು ಎಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸಿ ಕೊಡ್ತೀನಿ. ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಸ್ಕಾಂ ರಿಕ್ರೂಟ್ಮೆಂಟ್ 2026 ಅರ್ಜಿ ಹಾಕಲು ಈ ವಿದ್ಯಾರ್ಹತೆಗಳಲ್ಲಿ ಯಾವುದಾದರೂ ಒಂದನ್ನು ಮುಗಿಸಿರಬೇಕು. ಮೊದಲನೇದಾಗಿ BE ಆರ್ BTech ಪದವಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಅರ್ಜಿ ಹಾಕಬಹುದು. ಅದರಲ್ಲಿ ಎಲೆಕ್ಟ್ರಿಕ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್ ಇವು ಅನ್ವಯಿಸುತ್ತವೆ. ಎರಡನೆಯದು BA, BSc, BCom, BBA ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನ ಮುಗಿಸಿರಬೇಕು. ಮೂರನೆಯದು ಡಿಪ್ಲೊಮಾ ಹೋಲ್ಡರ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಹತೆ ಹೊಂದಿರುವವರು ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 12 ಫೆಬ್ರವರಿ 2026. ಲಾಸ್ಟ್ ಡೇಟು ಮಾರ್ಚ್ 2, 2026. ಕೊನೆಯ ದಿನಾಂಕದವರೆಗೆ ಕಾಯದೆ ಬೇಗ ಅರ್ಜಿಯನ್ನ ಸಲ್ಲಿಸಿ. ಆನ್ಲೈನ್ ಮೂಲಕ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ಅಧಿಕೃತ ವೆಬ್ಸೈಟ್ ಮೂಲಕವೇ ಅಪ್ಲೈ ಮಾಡಿ. ಈ ಬೆಸ್ಕಾಂ ರಿಕ್ರೂಟ್ಮೆಂಟ್ನಲ್ಲಿ ಒಟ್ಟು 520 ಪೋಸ್ಟ್ಗಳಿವೆ. ಈ ಪೋಸ್ಟ್ಗಳು 3 ವಿಭಾಗಗಳಾಗಿ ಹಂಚಲಾಗಿದೆ. ಮೊದಲನೇದು ಗ್ರಾಜ್ಯುಯೇಟ್ ಅಪ್ರೆಂಟಿಸ್ E&C, ಒಟ್ಟು 130 ಹುದ್ದೆಗಳು. BE ಆರ್ BTech ಇನ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ಸ್ ಮಾಡಿದವರು ಅರ್ಜಿ ಹಾಕಬಹುದು. ಎರಡನೆಯದು ಗ್ರಾಜ್ಯುಯೇಟ್ ಅಪ್ರೆಂಟಿಸ್ ಅದರ್ ಡಿಗ್ರೀಸ್, 315 ಪೋಸ್ಟ್ಗಳಿವೆ. ಇದು BA, BSc, BCom, BBA ಪದವಿ ಪಡೆದ ಅಭ್ಯರ್ಥಿಗಳು ಅವಕಾಶ ಇರುತ್ತದೆ. ಮೂರನೆಯದು ಡಿಪ್ಲೊಮಾ ಹೋಲ್ಡರ್ಸ್, 75 ಪೋಸ್ಟ್ಗಳಿವೆ. ಅರ್ಜಿ ಸಲ್ಲಿಸುವ ಮೊದಲು ನಿಮ್ಮ ಕ್ವಾಲಿಫಿಕೇಶನ್ ಯಾವ ವಿಭಾಗಕ್ಕೆ ಸೇರುತ್ತದೆ ಎಂದು ಒಂದ್ಸರಿ ಚೆಕ್ ಮಾಡಿಕೊಂಡು. ಬೆಸ್ಕಾಂ ರಿಕ್ರೂಟ್ಮೆಂಟ್ 2026 ವಯಸ್ಸಿನ ಮಿತಿ ಮತ್ತೆ ವಯಸ್ಸಿನ ಸಡಿಲಿಕೆ ಬಗ್ಗೆ ನೋಡೋಣ. ಬೆಸ್ಕಾಂ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ವಿವರವಾಗಿ ನೋಡೋಣ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ನಿಗದಿತ ವಯೋಮಿತಿ ಇರುತ್ತದೆ. OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯಸ್ಸಿನ ಸಡಿಲಿಕೆ ಇದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯಸ್ಸಿನ ಸಡಿಲಿಕೆ ಇರುತ್ತದೆ. PWBD ಅಂದರೆ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಭ್ಯರ್ಥಿಗಳಿಗೆ ಅತ್ಯಧಿಕ ಸಡಿಲಿಕೆಯನ್ನು ನೀಡುತ್ತದೆ. ಈ ವರ್ಗದ ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯಸ್ಸಿನ ಸಡಿಲಿಕೆ ಇದೆ. ವಯಸ್ಸಿನ ಸಡಿಲಿಕೆ ಪಡೆಯಲು ಅಭ್ಯರ್ಥಿಗಳು ಸರಿಯಾದ ಕ್ಯಾಟಗರಿ ಸರ್ಟಿಫಿಕೇಟ್ ಮತ್ತು ಅಗತ್ಯ ದಾಖಲೆಗಳನ್ನು ಅರ್ಜಿ ಸಮಯದಲ್ಲಿ ಸಲ್ಲಿಸತಕ್ಕದ್ದು. ಬೆಸ್ಕಾಂ ರಿಕ್ರೂಟ್ಮೆಂಟ್ 2026 ಅರ್ಜಿ ಹಾಕಲು ಯಾವುದೇ ರೀತಿ ಇಲ್ಲಿ ಅಪ್ಲಿಕೇಶನ್ ಫೀ ಇರೋದಿಲ್ಲ. ಕಂಪ್ಲೀಟ್ಲಿ ಫ್ರೀ ಆಗಿ. ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಮೊದಲನೇದಾಗಿ ಮೆರಿಟ್ ಬೇಸ್ಡ್, ಇಲ್ಲಿ ಪರ್ಸೆಂಟೇಜ್ ಮುಖ್ಯವಾಗುತ್ತದೆ. ಹೆಚ್ಚಿನ ಅಂಕ ಪಡೆದವರಿಗೆ ಮೊದಲನೇ ಆದ್ಯತೆ. ನೋ ರಿಟರ್ನ್ ಎಕ್ಸಾಮ್, ಯಾವುದೇ ರೀತಿ ಇಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದಿಲ್ಲ. ಇದು ಡೈರೆಕ್ಟ್ ಮೆರಿಟ್ ಸೆಲೆಕ್ಷನ್ ಆಗುತ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆರಿಟ್ ಲಿಸ್ಟ್ ನಲ್ಲಿ ಹೆಸರು ಬಂದವರಿಗೆ ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾರೆ. ಏನೇನು ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾರೆ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಕಾಸ್ಟ್ ಸರ್ಟಿಫಿಕೇಟ್, ಫೋಟೋ ಅಂಡ್ ಸೈನ್. ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ಫೈನಲ್ ಸೆಲೆಕ್ಷನ್ ಆಗುತ್ತದೆ. ಬೆಸ್ಕಾಂ ರಿಕ್ರೂಟ್ಮೆಂಟ್ 2026 ಅರ್ಜಿ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಮೊದಲು NATS ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸ್ಕೀಮ್ ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆದ್ಮೇಲೆ ಲಾಗಿನ್ ID ಮತ್ತೆ ಪಾಸ್ವರ್ಡ್ ಸಿಗುತ್ತದೆ. ಲಾಗಿನ್ ಮಾಡಿ ಸಂಬಂಧಿಸಿದ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಅಲ್ಲಿ ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ಪರ್ಸನಲ್ ಡೀಟೇಲ್ಸ್, ಎಜುಕೇಶನಲ್ ಕ್ವಾಲಿಫಿಕೇಶನ್, ಅಡ್ರೆಸ್ ಸರಿಯಾಗಿ ಫಿಲ್ ಮಾಡ್ಕೋಬೇಕು.
ಪರ್ಸಂಟೇಜ್ ಸರಿಯಾಗಿ ನಮೂದಿಸಬೇಕು. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಏನೇನು ಡಾಕ್ಯುಮೆಂಟ್ಸ್? SSLC, PUC, ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಫೋಟೋ ಆ್ಯಂಡ್ ಸೈನ್ ಎಲ್ಲನೂ ಕಂಪ್ಲೀಟ್ ಆಗಿ ಕ್ಲಿಯರ್ ಸ್ಕ್ಯಾನ್ ಕಾಪಿ ಆಗಿರಬೇಕು. ಅವನ್ನ ಅಪ್ಲೋಡ್ ಮಾಡಿ ಲಾಸ್ಟ್ಗೆ ಸಬ್ಮಿಟ್ ಮಾಡಬೇಕು. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.